ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಅವರು ತೀರ್ಮಾನ ಮಾಡಿಕೊಳ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ, ಸಂವಿಧಾನಬದ್ಧ ಸ್ಥಾನದಲ್ಲಿದ್ದೇನೆ. ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ, ಪ್ರತಿಪಕ್ಷದ ಜೊತೆಯೂ ನಾನಿದ್ದೇನೆ. ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ. ಕೇಂದ್ರ ಸರ್ಕಾರ ಮಾಡ್ಬೇಕಂತಾರೆ ಅದು ಅವ್ರು ನೋಡಿ, ಅವರ ತೀರ್ಮಾನ ಅಲ್ಲ, ಅದು ನಾವೆಲ್ಲ ಕೇಳ್ತಾರ. ನೋಡಿ, ಇದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸಹ ಸರ್ಕಾರ ಮಾಡಲಿಕ್ಕೆ ಅವರ ಅಧಿಕಾರ ಇದೆ, ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ. ನಾವೇನು ಮಾತಾಡೋ ವಿಚಾರ ಇಲ್ಲ, ಅದು ನನಗೆ ಗೊತ್ತಿಲ್ಲಲ್ಲ. ನಾನೇನು ಮಾಡಲಿ, ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ, ನಾನು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದಕ್ಕೆಲ್ಲ ಉತ್ತರ ಕೊಡ್ಬೋದಿತ್ತು. ಈಗ ನನ್ನ ಬಾಯಿಗೆಲ್ಲ ಬೀಕಾಗಿ ನಾನು ಎಲ್ಲಿಂದ ಮಾತಾಡೋದು? ಈಗ ಅದೇ ನೋಡಿ, ಅವ್ರವ್ರಿಗೆ ಮಾತಾಡಬೇಕಂದ್ರೆ ನನ್ನ ಹತ್ರ ಕೇಳಿದ್ರೆ ಆಗ್ತದ? ಅದನ್ನು ಹೇಳಿದಲ್ಲ, ನಾನು ಸ್ಪೀಕರ್ ಆಗಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಇವೆಲ್ಲ ಅವ್ರವ್ರ ವಿಚಾರ ಹೇಳ್ತಾ, ಅದನ್ನು ಅವ್ರವ್ರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ. ಈ ರೀತಿ ಅವರೆಲ್ಲ ಕೂಡ ಇವತ್ತು ಹೇಳಿದ ಅವರು ಹೇಳಿದ ಬೇರೆ ಬೇರೆ ವಿಚಾರಗಳು ಇರ್ಬೋದು, ಅದನ್ನು ನೀವು ಅವ್ರ ಹತ್ರ ಕೇಳಿಕೊಟ್ಟು ಪಲ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸಿ. ನಾನೇನು ಹೇಳ್ತಿದ್ದೇನೆ, ನಾನು ಬಹುಶಃ ನನಗೆ ದೊಡ್ಡವ್ರಿಗೆ ನಾನು ಹೇಳಲಿಕ್ಕೇನಿಲ್ಲ. ನಾನು ಹೇಳುವುದು, ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು. ಅದು ನಮ್ಮ ದೇಶ ಶಕ್ತಿ. ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಭಯೋತ್ಪಾದಕರಿಗೆ ಅವರ ಸಂಚಿಗೆ ನಾವು ಬೆಂಬಲ ಕೊಡುವಂಥ ಮತ್ತು ಅವ್ರ ಈಡೇರಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ನಾನೇಗೆ ನೋಡಿ, ಇದೆಲ್ಲ ನನ್ನ ಹತ್ರ ನೀವು ಕೇಳಿದ್ರೆ ಆಗ್ತದ? ನನಗೆ ಇದೇನು ಸಂಬಂಧ ಉಂಟಾ? ಇದೆಲ್ಲ ನನ್ನ ಹತ್ರ ನೀವು ಕೇಳಲಿಕ್ಕೆ ಹೋಗಬೇಡಿ. ನನಗೆ ಬೇಕಾಗಿ ಏನು ಮಾಡೋದು ಬೇಡ. ಈ ರಾಜ್ಯ ಜಿಲ್ಲೆಗೆ, ಈ ದೇಶಕ್ಕೆ ಏನಾದ್ರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಮಾಡಲಿ.